ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಸೌಂಡ್ ಮಾಡ್ತಾ ಇದ್ದಾರೆ. ನಿನ್ನೆ ಏನು ಅಡುಗೆ ಎಲ್ಲ ಏನೂ ಮಾಡಿರಲಿಲ್ಲ, ಸ್ಟವ್ವೇ ಹಚ್ಚಿರಲಿಲ್ಲ. ನಿನ್ನೆ ಹೇಳ್ಬೇಕಂದ್ರೆ ನನ್ನ ಬರ್ಡೇ ದಿನ ನಾನು ಅಡುಗೆ ಮಾಡಲ್ಲ ಅಂತ ಫಸ್ಟೇ 1 ತಿಂಗಳು ಮುಂಚೆಯಿಂದನೇ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಅವರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಟವ್ ಏನು ಹಚ್ಚಿರಲಿಲ್ಲ. ಹೊರ್ಗಡೆನೇ ಹೋಗಿ ಟಿಫನ್ ಮತ್ತು ಊಟ ಎಲ್ಲ ಮಾಡ್ಕೊಬಂದಿದ್ವಿ. ನೀವು ನೋಡಿರ್ತೀರ ಅಂತ ಅಂದ್ಕೊತೀನಿ. ಈಗ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅಂದ್ಕೊಂಡಿದ್ದೀನಿ ಇನ್ಮೇಲೆ ವ್ಲಾಗ್ನ ಮಾಡೋಣ ಅಂತ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ. ಈಗ ಏನಂದರೆ ಬೆಳಗ್ಗೆನೇ ಎದ್ದು ತುಂಬ ಲೇಟಾಗಿ ಎದ್ದಿದ್ದೀನಿ. 7:15 ಇವಾಗ. ಎದ್ದೇಳೋಕ್ಕೆ ಮನಸ್ಸಿರಲಿಲ್ಲ, ಬಟ್ ಏನು ಮಾಡೋದು, ಮಗಳಿಗೆ ಸ್ಕೂಲ್ ಇದೆಯಲ್ಲ, ಸೊ ಹಾಗಾಗಿ ಎದ್ದೇಳಲೇಬೇಕು ಅಂತ ಹೇಳ್ಬಿಟ್ಟು ಎದ್ದಿದ್ದೀನಿ. ಅವಳು ಫ್ರೆಶನ್ ಅಪ್ ಆಗೋಕ್ಕೆ ಹೋಗಿದ್ದಾಳೆ. ನಾನು ಬೇಗ ಆಗೋದಂದರೆ ಇವಾಗ ಪೊಂಗಲ್ಲು, ಸೊ ಹಾಗಾಗಿ ಪೊಂಗಲ್ಲಿಗೆ ಇಟ್ಟಿದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಈಗ ಹೋಗಿ ಸ್ವಲ್ಪ ರೂಮ್ ನೋಡ್ಬೋದು. ರೂಮ್ ಅವಸ್ಥೆ ಹೆಂಗಿದೆ ಅಂದರೆ ನೋಡ್ಬೋದು. ಫುಲ್ ಬಟ್ಟೆ ಇದೆಲ್ಲ ಹಬ್ಬಕ್ಕೆ ಒಂದೊಂದು ದಿನ ಹಾಕ್ಕೊಂಡಿಟ್ಟಿರೋಂಥ ಬಟ್ಟೆ ಇದೆ. ಸೊ ಹಾಗೆ ಬೆಡ್ ಎಲ್ಲ ರೆಡಿ ಮಾಡಬೇಕು. ಸೊ ಇವಾಗ ಬೆಡ್ ರೆಡಿ ಮಾಡಿಬಿಡ್ತೀನಿ. ನಮ್ಮ ಮನೆಯವ್ರು ಬಂದು ಡ್ಯೂಟಿಗೆ ಇವತ್ತು ರಜಾ ಹಾಕಿದ್ದಾರೆ. ಹಾಗಾಗಿ ಇವಾಗ ಇಷ್ಟು ಕೆಲಸಗಳು ನಡೀತಾ ಇದೆ. ನೋಡೋಣ ಸಂಜೆ ಅಷ್ಟರಲ್ಲೇ ಏನೇನಾಗುತ್ತೆ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಇವಾಗ ವ್ಲಾಗ್ ಅಂತೂ ಶುರು ಮಾಡಿದ್ದೀನಿ. ಹೇಗೆ ಹೋಗುತ್ತೆ ಅನ್ನೋದು ನನಗೂ ನಿಜ ಗೊತ್ತಿಲ್ಲ. ಪೊಂಗಲ್ ಆದಮೇಲೆ ತೋರಿಸ್ತೀನಿ, ಇಲ್ಲ ಒಗ್ಗರಣೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ನಾನು ಒಗ್ಗರಣೆ ಹಾಕ್ತೀನಿ ಅಂತ. ಸರಿನಾ? ಮತ್ತೆ ಸಿಗ್ತೀನಿ. ಇಲ್ಲಿ ನನ್ನ ಮಗಳು ನನ್ನ ಯಜಮಾನ್ರನ್ನ ರೇಗಿಸ್ತಾ ಇದ್ಲು, ಏನೋ ಹೇಳ್ತಾ ಇದ್ಲು. ನಮ್ಮ ಮನೆಯವ್ರು ಅದಕ್ಕೆ ಕ್ಯಾಮ್ರಾ ಎತ್ತಿ ಆನ್ ಮಾಡಿದ ತಕ್ಷಣನೇ ಸೈಲೆಂಟ್ ಆಗಿಬಿಟ್ಲು. ಅದಕ್ಕೆ ರೇಗಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡು. ನಮ್ಮ ಮನೇಲಿ ಈ ರೀತಿನೇ ಯಾವಾಗಲೂ ಕಾಮಿಡಿ ಮಾಡಿಕೊಂಡು ಜೊತೆಲಿದ್ರೆ ಯಾವಾಗಲೂ ಖುಷಿಯಾಗಿ ಇರ್ತೀವಿ ನಾವು. ಪಪ್ಪನ ಬಗ್ಗೆ ಎಲ್ಲ ಗುಣದಾನ ಮಾಡ್ತಿದ್ದಲ್ಲಪ್ಪ. ಹಾಯ್, ಮತ್ತೆ ಬೆಳಗ್ಗೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹಾಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು, ನಮ್ಮ ಮನೆಯವ್ರು ಇವತ್ತು ಮನೆಯಲ್ಲೇ ಇದ್ರಲ್ವಾ, ಸೊ ಹಾಗಾಗಿ ಅವ್ರ ಜೊತೆನೇ ಟೈಮ್ ಪಾಸ್ ಮಾಡ್ತಾಯಿದ್ದೆ ಸ್ವಲ್ಪ. ಹಾಗಾಗಿ ವಿಡಿಯೋ ಎಲ್ಲ ಏನು ಮಾಡೋಕ್ಕೋಗಲಿಲ್ಲ. ಏನಂದರೆ ಟೈಮ್ ಆಗೋಯಿತು, ನನ್ನ ಮಗಳಿಗೇ ಫುಲ್ಲು ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ಪೊಂಗಲ್ ಮಾಡಿರೋದೆಲ್ಲ ಏನೂ ತೋರಿಸ್ಲಿಲ್ಲ. ಹಾಗೆ ವ್ಲಾಗ್ನ ನಿಲ್ಲಿಸ್ಬಿಟ್ಟೆ. ಬಟ್ ಇವಾಗ ಏನಂದರೆ ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಮೀಟ್ ಮಾಡೋಕ್ಕಾಗಿರಲಿಲ್ಲ. ನಾನು ರೆಸ್ಟೋರೆಂಟಿಗೆ ಹೊರಟಿದ್ದೆ. ಆ ಟೈಮಲ್ಲಿ ಅವರು ಕಾಲ್ ಮಾಡಿದರು. ಬಟ್ ನಾನು ರೆಸ್ಟೋರೆಂಟ್ಗೆ ಹೋಗ್ತಿದ್ನಲ್ಲ, ಸೊ ಹಾಗಾಗಿ ಓಕೆ ನಾಳೆ ಮೀಟ್ ಮಾಡೋಣ ಅಂತ ಹೇಳಿದರು. ಸೊ ಇವಾಗ 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ರೆಡಿಯಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ಮನೆ ಕೆಲಸ ಎಲ್ಲ ಆಗಿದೆ. ನನ್ನ ಹಸ್ಬೆಂಡು ಕೂಡ ರೆಡಿಯಾಗಿದ್ದಾರೆ. ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ನನ್ನ ಫ್ರೆಂಡ್ ಮಗ ಬಂದಿದ್ದಾನೆ. ಸೊ ಹಾಗಾಗಿ ಹಾಯ್ ಮಾಡ್ತಾಯಿದ್ದಾರೆ. ಅವಳು ರೆಡಿಯಾಗಿದ್ದಾಳೆ. ಅವಳಿಗೆ ಇವಾಗ ಟ್ಯೂಷನ್ ಇತ್ತು. ಸೊ ಅವಳು ಟ್ಯೂಷನಿಗೆ ಇವತ್ತು ಅವರ ಡ್ಯಾನ್ಸ್ ಕ್ಲಾಸಲ್ಲಿ ಗಣೇಶನ ಬಿಡ್ತಾಯಿದ್ದಾರೆ. ಸೊ ಹಾಗಾಗಿ ಗಣೇಶ ಬಿಡೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು. ಸರಿ, ಇನ್ನು ಎಕ್ಸಾಮ್ಸ್ ಎಲ್ಲ ಶುರು ಆದರೆ ಅವಳು ಬ್ಯುಸಿಯಾಗಿ ಹೋಗ್ತಾಳೆ. ಹೋಗಲಿ, ಇವತ್ತು ಒಂದಿನ ಟ್ಯೂಷನ್ ಏನು ಬೇಡ, ಎಕ್ಸಾಮ್ಗೆ ಪ್ರಿಪೇರ್ ಆಗಲಿ, ನೆಕ್ಸ್ಟ್ ಇನ್ನು ಇವತ್ತು ಒಂದಿನ ರೆಸ್ಟ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಸೊ ಇವಾಗ ಅವಳು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಬಂದ ಮೇಲೆ ಮೀಟ್ ಮಾಡಿಕೊಂಡು ಅವಳು ಕೂಡ ಹೊರಡ್ತಾಳೆ. ಹಾಗೆ ಏನು ಬ್ಯುಸಿಯಾಗಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಎಕ್ಸ್ಟ್ರಾ ಒಂದು ನನ್ನ ಮಗಳಿಗೆ ಟ್ಯೂಷನಿಗೆ ಹಾಕಿದ್ದೀನಿ. ಟ್ಯೂಷನ್ ಬಂದು 5:30 ಇರುತ್ತೆ. ಸೊ ಹಾಗಾಗಿ
ಟ್ಯೂಷನ್ ಎಲ್ಲಿ ಹಾಕಿದ್ದೀನಿ ಅಂದರೆ ಮನೆಯಿಂದ ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ಆಗುತ್ತೆ. ನಾನೇ ಕರ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸೇರಿಸ್ಬಿಟ್ಟಿದ್ದೀನಿ. ಬಟ್ ಏನಂದರೆ ಇಲ್ಲೇ ಎಲ್ಲಾರು ಹತ್ರದಲ್ಲಿ ಹಾಕ್ಕೋಬೋದಿತ್ತು ಅಂತ ನೀವು ಹೇಳ್ಬೋದು. ಬಟ್ ಏನಂದರೆ ನನ್ನ ಫ್ಯೂಚರ್ನ ಸ್ವಲ್ಪ ಯೋಚನೆ ಮಾಡ್ತೀನಿ. ನಮಗೆ ಈ ಮನೆಗೆ ಬಂದು ಇವಾಗ 1 ವರ್ಷ ಆಗಿದೆ. ಮತ್ತು ನೆಕ್ಸ್ಟ್ ಇನ್ನು ನಮಗೆ ಇಲ್ಲಿರೋ ಅಂಥ ಪ್ಲ್ಯಾನ್ ಇಲ್ಲ. ಇನ್ನು 1 ವರ್ಷ ಇದೆ. ಸೊ ಹಾಗಾಗಿ ಇವಾಗ ಫ್ಯೂಚರ್ ಯೋಚನೆ ಮಾಡ್ತಾ ಇದ್ದೀವಿ. ಅವಳಿಗೋಸ್ಕರ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಸೇರಿಸೋಣ ಅನ್ನೋ ಒಂದೇ ರೀಸನ್ಗೋಸ್ಕರ ಇವಾಗ ಸೇರಿಸಿದ್ದೀನಿ. ನೋಡಬೇಕು ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಬಟ್ ಈಗ ಹೆಂಗಾಗ್ತಿದೆ ಅಂದರೆ ಆಲ್ಮೋಸ್ಟ್ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಕ್ಯಾಬ್ ಏನಾರು ಬುಕ್ ಮಾಡಿದ್ರೆ, ಕ್ಯಾಬ್ ಏನಾರು ಸಿಕ್ಕಿದ್ರೆ ಆಟೋದಲ್ಲಿ ಹೋಗ್ಬೋದು. ಇಲ್ಲ ಅಂದರೆ ಮತ್ತೆ ಇನ್ನು 1.5 ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕು. ಆ ಥರ ಸಿಚುಯೇಷನ್ ಆಗಿದೆ. ಕ್ಯಾಬು ಯಾಕೆ ಬುಕ್ ಆಗೋಲ್ಲ, ಈ ಓಲೋ ಊಬರಲ್ಲೆಲ್ಲ ಯಾಕೆ ಬುಕ್ ಆಗೋಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಲೋಕಲ್ ಅವ್ರು ಇರ್ತಾರಲ್ವ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಒಂದು 100 ರೂಪಾಯಿ ಮೇಲೆ ಆ ಥರ ಏನಾರು ಆದರೆ ಮಾತ್ರ ಅವರು ತೊಗೊತಾರೆ. ಇಲ್ಲ ಅಂದರೆ ತೊಗೊಳ್ಳೋದಿಲ್ಲ ಅವರು. ಆಮೇಲೆ ನಾವಿರೋ ಜಾಗದಿಂದ ಕ್ಯಾಬ್ ಬುಕ್ ಆಗೋದೇ ಇಲ್ಲ. ಸೊ ಅದೊಂದು ರೀಸನ್ನು. ಇವಾಗ ನೆಕ್ಸ್ಟು ಕೆಲವೊಂದಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ಮನೆ ಮಾಡಬೇಕು. ಸ್ವಲ್ಪ ದೂರ ಬಂದು ನಾವೇನಾದರೂ ಮನೆ ಮಾಡಿಕೊಂಡ್ರೆ ಈ ರೀತಿ ಎಲ್ಲ ಆಗುತ್ತೆ. ಸೊ ನೋಡಿ, ನೀವು ಮನೆ ಮಾಡಬೇಕಾದ್ರೆ ಇದನ್ನೆಲ್ಲ ತುಂಬ ಯೋಚನೆ ಮಾಡಿ, ಆಟೋ ಫೆಸಿಲಿಟಿ ಇದೆಯಾ, ಬಸ್ ಸಿಗುತ್ತಾ, ಇಲ್ಲ ಎಮರ್ಜೆನ್ಸಿ ಅಂತಂದರೆ ಹಾಸ್ಪಿಟಲ್ ಇದೆಯಾ, ಇದನ್ನೆಲ್ಲ ತುಂಬ ನಿಜವಾಗ್ಲೂ ನೋಡ್ಕೊಬೇಕು. ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಬಟ್ ಇವಾಗ ರೀಸೆಂಟಾಗೆ 1 ಇಯರಿಂದ ನಿಜವಾಗ್ಲೂ ಅದೆಲ್ಲ ಎಷ್ಟು ಇಂಪಾರ್ಟೆಂಟು, ಅದಕ್ಕೆಲ್ಲ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅನ್ನೋದು ನಮಗೆ ನಿಜ ಇವಾಗ ಗೊತ್ತಾಗ್ತಾ ಇದೆ. ನೋಡೋಣ. ಇದಿಷ್ಟು. ಈ ಕಾರಣದಿಂದ ನಾನು ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ. ಹಾಗಾಗಿ ಹೆಂಗೆ ಬ್ಯುಸಿ ಆಗಿದ್ದೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಟಿಫನ್ ಮಾಡಿ, ನಮ್ಮ ಹಸ್ಬೆಂಡ್ಗೆ ಅವ್ರಿಗೂ ಪ್ಯಾಕ್ ಮಾಡಿ ಅವ್ರನ್ನ ಕಳಿಸಿ, ನೆಕ್ಸ್ಟು ಮನೆ ಕೆಲಸ ಎಲ್ಲ ಮುಗಿಸಿ, ವಿಡಿಯೋ ಏನಾದ್ರು ಇದ್ದರೆ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಇಲ್ಲ ಅಂದರೆ ಮನೆ ಕೆಲಸನೇ ಆಗೋಗ್ಬಿಡುತ್ತೆ. ಅದಾದ ತಕ್ಷಣವೇ ಅವಳನ್ನ ಹೋಗಿ ಸ್ಕೂಲಿಂದ ಕರ್ಕೊಂಬಂದು ಮತ್ತೆ ಅವಳನ್ನ ರೆಡಿ ಮಾಡಿ ಅಡುಗೆನೂ ಕೂಡ ಬೆಳಿಗ್ಗೆನೇ ಮಾಡಿಬಿಡ್ತಾಯಿದ್ದೀನಿ. ಹಂಗೆ ಮಾಡಿ ಮತ್ತೆ ನಾನು 3:15ಗೆ ಮನೆ ಬಿಟ್ಟರೆ ನಾನು ಮತ್ತೆ ಮನೆಗೆ ಬರೋದೇ 8:30, 8:45, 9 ಗಂಟೆ ಆಗಿಬಿಡ್ತಾಯಿದೆ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಈಗ 1 ಮಂತಿಂದನೂ. ನೋಡೋಣ, ಸ್ವಲ್ಪ ಆದಷ್ಟು ಫ್ರೀ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ನೆನ್ನೆ ಬ್ಲಾಗಲ್ಲಿ ಗೊತ್ತಾಗಿರುತ್ತೆ ನಿಮಗೆ, ಸೈಕಲ್ ಇದೇ ರೀಸನ್ಗೆ ತೊಗೊಳ್ಳೋದಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಇವಾಗ 1 ಇಯರ್ ಅವಶ್ಯಕತೆಗೋಸ್ಕರ ನಾವು ಕೊಡಿಸ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ನೋಡೋಣ. ಇವಾಗ ಆಟೋಗೆ ನಾವೇನಾದ್ರು ಖರ್ಚು ಮಾಡ್ತೀವಿ ಅಂದರೆ ಅದು ವೇಸ್ಟ್ ಅಂತಲೇ ಅರ್ಥ. ಅದೇ ಇವಾಗ ನಾವು ಸೈಕಲ್ ಏನಾದರೂ ತೊಗೊಂಡ್ರೆ ಮನೆಗೆ ಒಂದು ವಸ್ತು ಬಂದಿದೆ ಅಂತ ಒಂದು ಲೆಕ್ಕಾಚಾರ. ನೋಡಬೇಕು, ಇನ್ನು ಏನು ಡಿಸೈಡ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಇದಿಷ್ಟು ಅಪ್ಡೇಟು. ಮತ್ತು ನನ್ನ ಫ್ರೆಂಡ್ಸ್ ಬಂದಮೇಲೆ ನಾನು ಬ್ಲಾಗ್ನ ಅವರೇನಾದ್ರು ಓಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ವಿಡಿಯೋ ಮಾಡ್ಕೊತೀನಿ. ಬಟ್ ಅವರೇನಾದರೂ ಯೂಟ್ಯೂಬಲ್ಲಿ ಹಾಕೋಕ್ಕೆ ಪರ್ಮಿಷನ್ ಕೊಟ್ಟರೆ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಓಕೆನಾ? ಮತ್ತು ಈ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಅಕಸ್ಮಾತ್ ಏನಾದರೂ ನನ್ನ ಫ್ರೆಂಡ್ಸ್ ಬಂದಮೇಲೆ ವಿಡಿಯೋ ಮಾಡಿದ್ರೆ ಅದು ಕಂಟಿನ್ಯೂ ಆಗುತ್ತೆ. ಓಕೆನಾ? ಬಾಯ್. ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ನಿನ್ನೆಯಿಂದ ವೆಯ್ಟ್ ಮಾಡ್ತಾಯಿದ್ರು ಕೇಕ್ ಕಟ್ ಮಾಡಿಸೋದಕ್ಕೆ.
ನಾನೇ ಅವ್ರ ಕೈಗೆ ಸಿಕ್ಕಿರಲಿಲ್ಲ. ಸೊ ಇವತ್ತು ಕೇಕ್ ತೊಗೊಂಡು ಬಂದಿದ್ದರು, ಕಟ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಿದೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದು. ಹಾಗೆ ಅರುಣ ಮತ್ತು ಪುಷ್ಪಕ, ನಿತ್ಯ, ಜಗನ್, ಮಾನ್ಯ ಇವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಫ್ರೆಂಡ್ಶಿಪ್ ಕೂಡ ಯಾವಾಗಲೂ ಹೀಗೆ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವಿಶ್ ಮಾಡಿದ್ರಿ ನನಗೆ, ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ರಿ. ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತ, ನಮ್ಮ ಫ್ಯಾಮಿಲಿ ಮೇಲೂ ಹೀಗೆ ಕಂಟಿನ್ಯೂ ಆಗಲಿ ನಿಮ್ಮ ಬ್ಲೆಸ್ಸಿಂಗ್ಸು. ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.